ಕೂಡಲೇ ರಕ್ಷಿತ್ ಅವರನ್ನ ರದ್ದು ಮಾಡಿ ಅನ್ನುವಂಥ ವಿಚಾರ ಕೂಡ ಇದೆ. ಹೀಗಾಗಿ ನಮ್ಮ ಮೈಸೂರಿನ ಪ್ರತಿನಿಧಿ ಸುರೇಶ್ ಜೊತೆ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಅವರು ಮಾತನಾಡಿದ್ದಾರೆ. ಏನೇನು ಮಾತನಾಡಿದ್ದಾರೆ ಬನ್ನಿ ನೋಡೋಣ. ಅಕ್ರಮಗಳಿಗೆ ಬ್ರೇಕ್ ಹಾಕೋದಕ್ಕೆ, ರಾಜಕಾರಣಿಗಳ ಹಸ್ತಕ್ಷೇಪವನ್ನು ತಪ್ಪಿಸೋದಕ್ಕೆ ರಾಜ್ಯ ಸರ್ಕಾರ ಬೆಂಗಳೂರಿನ BDA ಮಾದರಿಯಲ್ಲಿ ಮೈಸೂರಿನ ಮೂಡಾವನ್ನು MDAಯನ್ನಾಗಿ ಪರಿವರ್ತನೆಯನ್ನಾಗಿ ಮಾಡಿತ್ತು. ಆದರೆ ಇದೀಗ MDA ಆಯುಕ್ತರಾಗಿ ನೇಮಕ ಆಗಿರ್ತಕ್ಕಂಥ ರಕ್ಷಿತ್ ಅವರಿಗೆ ಕಾನೂನು ಬಾಹಿರವಾಗಿ ಹಿಂಬದಿಯಿಂದ ಆ ಒಂದು ಕುರ್ಚಿ ಮೇಲೆ ಕೂರಿಸಲಾಗಿದೆ. ಇದು ಅಕ್ರಮಕ್ಕೂ ಕೂಡ ಸಾಥ್ ಕೊಟ್ಟಂಗಾಗಿದೆ ಅನ್ನೋ ಒಂದು ಗಂಭೀರ ಆರೋಪ ಕೂಡ ಕೇಳಿಬರ್ತಿದೆ. ನನ್ನೊಟ್ಟಿಗೆ ಮಾತನಾಡೋದಕ್ಕೆ ಸಾಮಾಜಿಕ ಹೋರಾಟಗಾರರಾಗಿರ್ತಕ್ಕಂಥ ಸ್ನೇಹಮಯಿ ಕೃಷ್ಣ ಅವರಿದ್ದಾರೆ. ಅವರು ಕೂಡ ಈ ಒಂದು ಆರೋಪವನ್ನು ಮಾಡಿದರು. ಹಿಂಬಾಗಿಲಿನ ಮೂಲಕವಾಗಿ ಅಧಿಕಾರವನ್ನು ರಕ್ಷಿತ್ ಅವರಿಗೆ ಕೊಟ್ಟಿದ್ದಾರೆ ಅಂತೇಳಿ. ನನ್ನೊಟ್ಟಿಗೆ ಸ್ನೇಹಮಯಿ ಕೃಷ್ಣ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಬೆಂಗಳೂರು ಮಾದರಿಯಲ್ಲಿ BDA ಮಾದರಿಯಲ್ಲಿ ಮೈಸೂರಿನ MDA ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಆ ಹುದ್ದೆಗೆ ಯಾವ ಗ್ರೇಡ್ ಇರುವ ಆಯುಕ್ತರನ್ನು ನೇಮಕ ಮಾಡಬಹುದಿತ್ತು. ಈಗ ಆಯುಕ್ತರನ್ನು ನೇಮಕ ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ, ಎಲಿಜಿಬಲ್ ಇದೆಯಾ ಅನ್ನೋ ಒಂದು ಪ್ರಶ್ನೆಗಳು ಹುಡ್ತವೆ. ನೀವು ಹೇಳ್ತೀರಿ ಸರ್. ಸರ್ಕಾರಗಳು ಜನರಿಗೆ ಭ್ರಮೆ ಮೂಡಿಸೋ ನಿಟ್ಟಿನಲ್ಲಿ ಕೆಲವು ನಿರ್ಧಾರ ಕೈಗೊಳ್ತಾರೆ. ಅದಕ್ಕೆ ಈ MDA ಒಂದು ಉದಾಹರಣೆ ಹೇಳ್ಬೋದು. ಮೋಡ ಅನ್ನೋದನ್ನ MDA ಮಾಡಿದ ತಕ್ಷಣ ಅಲ್ಲಿರೋ ನಡೀತಕ್ಕಂಥ ಭ್ರಷ್ಟಾಚಾರಗಳೆಲ್ಲ ನಿಂತೋಗ್ಬಿಡ್ತದೆ, ಅಕ್ರಮ ನಿಂತೋಗ್ಬಿಡುತ್ತೆ ಅಂತೇಳಿ ಜನರಿಗೆ ಬಿಂಬಿಸೋಕ್ಕೋಸ್ಕರ ಬದಲಾವಣೆ ಮಾಡೋದಷ್ಟೇ ಹೊರತು ಯಾವುದೇ ಕಾರಣಕ್ಕೂ ಅಲ್ಲಿ ನಡೀತಕ್ಕಂಥ ಭ್ರಷ್ಟಾಚಾರ ಅಕ್ರಮ ನಿಲ್ಲಿಸೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಮನಸ್ಥಿತಿಗಳು ಬದಲಾಗಬೇಕು ಹೊರತು ಕೇವಲ ಹೆಸರು ಬದಲಾಗಿದ ತಕ್ಷಣ ಆಗಲ್ಲ. ನಾನು ಈಗಾಗಲೇ ರಕ್ಷಿತ್ ನೇಮಕ ಬಗ್ಗೆ ಹೇಳಿದೆ. ಅಲ್ಲಿ IAS ಅಧಿಕಾರಿ ನೇಮಕ ಮಾಡಬೇಕು ಅಂತಿದೆ. ಆದರೆ ರಕ್ಷಿತ್ ಅವ್ರನ್ನ ನೇಮಕ ನೇರವಾಗಿ ನೇಮಕ ಮಾಡೋ ಕಾರಣಕ್ಕೆ ಅವರನ್ನ ವಿಶೇಷ ಭೂಸ್ವಾಧೀನ ಅಧಿಕಾರಿ ಅಂತೇಳಿ ನೇಮಕ ಮಾಡಿ ಹೆಚ್ಚುವರಿಯಾಗಿ ಆಯುಕ್ತ ನೇಮಕ ಮಾಡಿದ್ದಾರೆ. ಯಾಕಂದರೆ ಕರ್ನಾಟಕದಲ್ಲಿ IAS ಅಧಿಕಾರಿಗಳು ಯಾರಿಲ್ವಾಗಾರೆ MDAಗೆ ಆಯುಕ್ತರ ನೇಮಕ ಮಾಡೋದಕ್ಕೆ. ಇದು ದುರುದ್ದೇಶಪೂರ್ವಕವಾಗಿ ಹಿಂಬಾಗಿಲಿನಿಂದ ರಕ್ಷಿತರನ್ನು ನೇಮಕ ಮಾಡಿರೋಂಥದ್ದು. ಮೊದಲನೇದಾಗಿ ಏನು ನಾನು ಮೋಡದಲ್ಲಿ ನಡೀತಕ್ಕಂಥ 50 ಪದ ನಿವೇಶನ ಸಂಬಂಧಪಟ್ಟಿಗೆ ಒಂದು ಹೋರಾಟ ಮಾಡ್ತೀನಿ. ಆ ಹೋರಾಟದಲ್ಲಿ ಕೆಲವು ಅನುಕೂಲ ಮಾಡೋದಾದರೆ ಆರೋಪಗಳು ಅನುಕೂಲ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡೋದಕ್ಕೋಸ್ಕರ ಮತ್ತು ಅಕ್ರಮವಾಗಿ ಹಣ ಗಳಿಸೋಕ್ಕೋಸ್ಕರ ರಕ್ಷಿತರನ್ನು ನೇಮಕ ಮಾಡಿರೋಂಥದ್ದು. ಈಗಾಗಲೇ ರಕ್ಷಿತವರು ಸ್ಪಷ್ಟವಾಗಿ ನೇರವಾಗಿ ಅಲ್ಲಿ ಕೆಲವರ ಜೊತೆ ಮಾತಾಡೋಂಥದ್ದು, ನಾನು 13-14 ಕೋಟಿ ರೂಪಾಯಿ ಕೊಟ್ಟು ಇಲ್ಲಿಗೆ ಬಂದಿದ್ದೀನಿ, ನಾನು ದುಡ್ಡು ಮಾಡಬೇಕು, ನನಗೆ ಒಂದು ಸೈಟ್ಗೆ ಇಷ್ಟು ಲಕ್ಷ ಬೇಕೇ ಬೇಕು ಅಂತೇಳಿ, ಅಂದರೆ ಒಂದು ನಿವೇಶನಕ್ಕೆ 10 ಲಕ್ಷ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಅಂತ ಈಗ ಅಲ್ಲಿ ಕೇಳಿಬರ್ತಾಯಿದೆ. ನಾನು ಸರ್ಕಾರಕ್ಕೆ ಕೇಳೋದು, ಕರ್ನಾಟಕದಲ್ಲಿ IAS ಅಧಿಕಾರಿಗಳು ಇಲ್ಲವೇ ಅಲ್ವಾ? ರಕ್ಷಿತ್ ಅಂತ ಅಧಿಕಾರಿಗಳನ್ನ ಅಕ್ರಮ ನೇಮಿಸುವಂಥ ಅನಿವಾರ್ಯತೆ ಸರ್ಕಾರಕ್ಕಿದೆಯಾ? ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು. ನಾವು ಭ್ರಷ್ಟಾಚಾರ ವಿರೋಧಿಗಳು ಅದು ಇದು ಅಂತೇಳಿ ಹೇಳ್ತಾರಲ್ಲ, ಇದಕ್ಕೆ ಸ್ಪಷ್ಟೀಕರಣ ಕೊಟ್ಟು ಜನರಿಗೆ ಹೇಳಬೇಕು. ಕರ್ನಾಟಕದಲ್ಲಿ ಮೂಡ ಅದರ MDAಗೆ ಅದು ನೇಮಕ ಮಾಡುವಂಥ ಅಧಿಕಾರಿ ಯಾರೂ ಇಲ್ಲ, ಆ ಕಾರಣಕ್ಕೋಸ್ಕರ ರಕ್ಷಿತರ ನೇಮಕ ಮಾಡಿದ್ದೀವಿ ಅಂತ ಹೇಳಿ ಸ್ಪಷ್ಟವಾಗಿ. ಸೊ ಇಲ್ಲಿ ಸ್ಪಷ್ಟವಾಗಿ ಇಡೀ ಜನಕ್ಕೆ ಗೊತ್ತಿದೆ, ಇವರು ದುರುದ್ದೇಶಪೂರ್ವಕವಾಗಿ ನೇಮಕ ಮಾಡಿರುವಂಥದ್ದು. ಈ ವಿರುದ್ಧ ಆಗಾಗಲೇ ನಾನು ದೂರ ಅರ್ಜಿ ಕೊಟ್ಟಿನಿ. ಇದುವರೆಗೂ ಕೂಡ ಅದ್ರ ಬಗ್ಗೆ ನನಗೆ ಯಾವುದೊಂದು ಮಾಹಿತಿ ಬಂದಿಲ್ಲ. ಇನ್ನೇನೆಲ್ಲ ಕಾನೂನಾತ್ಮಕ ಹೋರಾಟನ ಮಾಡಬೇಕಾಗಿದೆ. ಮತ್ತು ಈ ನಿಟ್ಟಿನಲ್ಲಿ ರಕ್ಷಿತಕ್ಕೆ ಸಂಬಂಧಪಟ್ಟ ಕೆಲವು ದಾಖಲಾತಿಗಳನ್ನು ಸಂಗ್ರಹ ಮಾಡ್ತಾಯಿದ್ದೀನಿ. ಆ ದಾಖಲಾತಿ ಲಭ್ಯ ಆದಮೇಲೆ ಮತ್ತಷ್ಟು ಹೋರಾಟನ ನಾನು ಮಾಡ್ತೀನಿ. ಸರಿಗೆ ಯಾರಿಗೆ ದೂರು ಕೊಟ್ಟಿದ್ದೀರಾ, ಏನು ದೂರು ಕೊಟ್ಟಿದ್ದೀರಾ ಸರ್ ರಕ್ಷಿತ್ ಅವರ ಮೇಲೆ? ಏನು ವಿಚಾರ ಸರ್? 50-50 ಅನುಪಾತ ಏನು ಪ್ರಕರಣ ಇದೆ, ಅದರಲ್ಲಿ ರಕ್ಷಿತ್ ಕೂಡ ಒಬ್ಬ ಆರೋಪಿ ಆಗಬೇಕಂತ ವ್ಯಕ್ತಿ. ಸೊ ಯಾಕೆ ಅಂತ ಹೇಳಿದ್ರೆ, ಈಗಾಗಲೇ ಮೈಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರದ ಬಡಾವಣೆ ರಚನೆ ಮಾಡಿದಂಥ ಸ್ಥಳಕ್ಕೆ ಕೃಷಿ ಭೂಮಿ ಅಂತೇಳಿ ಖಾತೆಯನ್ನು ಮಾಡಿಕೊಟ್ಟಿರೋಂಥದ್ದು ಅದು GT ದೇವೇಗೌಡರ ಸೋದರಿಯ ಮಗ ಮಹೇಂದ್ರ ಅವರಿಗೆ. ಸೊ ಇದ್ರ ಬಗ್ಗೆ ದಾಖಲಾತಿಗಳು ಇದ್ದರೂ ಕೂಡ ಅದ್ರ ಬಗ್ಗೆ ದೂರ ಅರ್ಜಿ ಕೊಟ್ಟಿರೂ ಕೂಡ ಅದನ್ನು ಪರಿಗಣಿಸದೆ ಅವ್ರ ವಿರುದ್ಧ ಏನು ಕ್ರಮ ತಗೊಳ್ಳದೆ ಅವ್ರನ್ನ ರಕ್ಷಣೆ ಮಾಡುವಂಥ ಕೆಲಸಗಳು ಮಾಡ್ತಾಯಿದ್ದಾರೆ. ಸೊ ಅದ್ರ ಜೊತೆಗೆ ಇನ್ನೊಂದಷ್ಟು ಸಾಕಷ್ಟು ಸಾಕ್ಷ್ಯಗಳು ಇವಾಗ ಲಭ್ಯ ಆಗ್ತಾಯಿದೆ. ಅವೆಲ್ಲ ದಾಖಲಾತಿಗಳು ಇಟ್ಕೊಂಡು ಈಗಾಗಲೇ ಮುಖ್ಯ ಕಾರ್ಯದರ್ಶಿಗೆ ಅರ್ಜಿಯನ್ನು ಕೊಟ್ಟಿದ್ದೀನಿ. ಸೊ ಅವರು ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ. ಸೊ ಈಗ ಮತ್ತಷ್ಟು ದಾಖಲಾತಿಗಳ ಆಧಾರದ ಮೇಲೆ ಇವರಿಗೆ ಪ್ರಾದೇಶಿಕ ಆಯುಕ್ತರಿಗೆ ಒಂದು ದೂರನ್ನು ಕೊಡುವಂಥ ಒಂದು ಪ್ರಯತ್ನ ಮಾಡ್ತಾರೆ. ಇದಿಷ್ಟು ಸಾಮಾಜಿಕ ಹೋರಾಟಗಾರರಾದಂಥ ಸ್ನೇಹಮಯಿ ಕೃಷ್ಣ ಅವರ ಮಾತು. ಈಗಾಗಲೇ ಮೈಸೂರು MDA ಆಯುಕ್ತರಾಗಿ ಪ್ರಭಾರಿ ಆ ಹುದ್ದೆಯಲ್ಲಿ ನೇಮಕ ಆಗಿರ್ತಕ್ಕಂಥ ರಕ್ಷಿತ್ ಅವರ ವಿರುದ್ಧವೂ ಕೂಡ 50-50 ಹಗರಣದಲ್ಲಿ ಆರೋಪಿ ಆಗಿದ್ದಾರೆ. ಅವರ ವಿರುದ್ಧ ರಾಜ್ಯ ಮುಖ್ಯ ಕಾರ್ಯದರ್ಶಿಗೆ ದೂರು ಕೊಟ್ಟರೂ ಕೂಡ ಪ್ರಯೋಜನ ಆಗಿಲ್ಲ. ಹೀಗಾಗಿ ಅವರ ವಿರುದ್ಧ ನಾನು ನ್ಯಾಯಾಲಯದ ಮೆಟ್ಟಿಲೇರ್ತೇನೆ ಅನ್ನೋದು ಸ್ನೇಹಮಯಿ ಕೃಷ್ಣ ಅವರ ಮಾತು. ಕ್ಯಾಮ್ರಾಮನ್ ಧನು ಜೊತೆ ಸುರೇಶ್, B ಗ್ಯಾರಂಟಿ ನ್ಯೂಸ್, ಮೈಸೂರು.